ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸುಮಾ, ನಿನಗೆ ಕೆಲಸ ಸಿಕ್ಕಿರೋ ವಿಷಯ ಕೇಳಿ ನಮ್ಮ ಅಕ್ಕನ ತಲೆ ಚಕ್ಕರ್ ಹೊಡಿಬೇಕು. ಬಾಬು, ಇದಕ್ಕೆ ಇನ್ನೊಂದಷ್ಟು ಮಸಾಲೆ ಸೇರಿಸಿ ಅಕ್ಕನ ಸರಿ ಕೊಟ್ಬಾ. ಮತ್ತೆ ಸುಮ್ಮನೆ ಬಿಡ್ತೀವ? ಅಕ್ಕನ ಮಕ್ಳ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಾಳವಳು. ಇವತ್ತಿದೆ ಅವಳಿಗೆ. ಮೊದಲೇ ನಾನು ಫೇಲ್ ಆಗಿರೋದಕ್ಕೆ ಮಮ್ಮಿ ಮೊಕ್ಕ ತುಂಬ ಉಗ್ದೈತೆ. ಇನ್ನು ನಾನು ನಿಮ್ಮ ಜೊತೆ ಬಂದರೆ ಆಟೆ ನನ್ನ ಕತೆ. ನೀನು ಸಾವನ್ ಜೊತೆ ಇಲ್ಲೇ ಇರು, ನಾನು ಸುಮ್ಮನೆ ಹೋಗ್ಬತ್ತೀನಿ. ಸುಮಾ, ಇದೆಲ್ಲ ನಮ್ಗೆ ಯಾಕವೆ? ಅಣ್ಗಸಪ್ ಮಾಡಿದವ್ರಿಗೆ ನಮ್ಮ ಸಾಧನೆ ಉತ್ತರ ಆಗಬೇಕು, ಮಾತಿನ ಉತ್ತರ ಅಲ್ಲ. ಅಕ್ಕ, ನೀನ್ ಸುಮ್ಮನಿರು. ನಿನ್ಗಿದೆಲ್ಲ ಗೊತ್ತಾಗಲ್ಲ. ನಾವ್ ಗೆದ್ದಿದೀವಿ ಅಂತ ಸಾರಿ ಸಾರಿ ಹೇಳಿದ್ರೇನ ಅವ್ರ ಕಿವಿ ಎಲ್ಲ ನೆಟ್ಕಾಗೋದು. ಕುಸ, ನೀನು ಹೂ ಅನ್ನೋ ಬ್ಯಾಂಡ್ ಸೆಟ್ ಸಮೇತನೇ ಹೋಗ್ಬಿಡೋಣ. ಸರಿಯಾಗಿ ಹೇಳ್ದಣ್ಣ. ಆ ರಾಜಿ ಅಂತ ಕೆಟ್ಟ ಹೆಂಗಸಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಸುಮಾ, ಮಗಳೇ ಸುಮಾ, ಸುಮಾ, ಸುಮಾ ಮಗಳೇ, ಸಂದಾಗಿದ್ಯಾ? ಅರೆ, ಎಲ್ರೂ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನೋಡ್ ಬಾಬು, ನೀನು ಹೋಗಿ ಅವಳು ಉರಿಸ್ತೀಯ ಅಂತ ತಿಳ್ಕೊಂಡು ಅವಳೇ ನೀರು ಸುರು ತಣ್ಣಗೆ ಮಾಡೋಣ ಅಂತ ಬಂದವಳೆ. ಏಯ್, ಬಸ್ಸಿ ಮುಚ್ಕೊಂಡು ನಿಂತ್ಕೊಳ್ಳ. ಅವ್ರು ಯಾಕಲ ನಂಗೆ ಉರಿಸ್ತಾರೆ? ನಮ್ಮ ಸುಮಾ ಪಾಸ್ ಆಗಿ ಒಳ್ಳೆ ಕೆಲ್ಸಕ್ಕೆ ಸೇರಿದಾಳೆ. ಕೇಡ ಬಗ್ಗೆ ಅವ್ರ ಮುಂದೆ ತನ್ನ ಕಾಲ ಮೇಲೆ ತಾನು ನಿಂತು ತೋರಿಸ್ತಾಳೆ. ಓಹೋ, ಈ ಮುಸ್ರೆ ತಿಮ್ಮ ಸಾನೆ ಬಿಲ್ಡಪ್ ಕೊಡ್ತಾವನೆ. ಗಂಗಾಧರನ ಸಣ್ಣಾಕಿದ್ಯಾ? ಏಕೆ ಇನ್ನು ಬದುಕೋರ ಅಂತ ಸಂಕಟ ಆಯ್ತಾಯ್ತಾ? ನಂಗೆ ಗೊತ್ತು ನನ್ನಿಂದ ಸ್ಯಾನೆ ತಪ್ಪಾಗದೆ ಅಂತ. ಆದ್ರೆ ಇದ್ಯಾವುದು ದ್ಯಾವ್ರಾಣೆ ನಾನ್ ಮಾಡಿದ್ದಲ್ಲ, ಇದೆಲ್ಲ ರಾಧನ್ ಕುಮ್ಮಕ್ಕು. ನನ್ಗೇನಂತ ಅಪ್ಪಿನ ಅರ್ವಾಗಿದೆ. ನನ್ ಸ್ಯಾನೆ ಬದ್ಲಾಗಿವ್ನಿ. ಈ ಕತೆನೆಲ್ಲ ಯಾರ್ ತವ ಹೇಳ್ತಿದ್ಯಾ? ಬಗ್ಗದ್ರೆ ಜುಟ್ಟು ಹಿಡಿಯೋದು, ಎದ್ರೆ ಕಾಲು ಹಿಡಿಯೋದು. ನಿನ್ ಯೋಗ್ಯತೆ ನಮಗ್ ಗೊತ್ತಿಲ್ಲ. ಹಂಗೆಲ್ಲ ಹೇಳ್ಬೇಡ ಕಣವ. ಈ ಊರ್ನಾಗೆ ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರವ್ರೆ ಹೇಳು?